Dear students of BCom second semester, this is the third video on the same topic, defense of nonsense, written by G.K. Chesterton. See, earlier we had discussed up to 7th point how Edward Lear was a pure nonsense writer, how Lewis Carroll was a serious writer, and how even in nonsense there is sense, and how even sense in nonsense. See, we could also see nonsense in Lewis Carroll's sense, and we could also see sense in Edward Lear's nonsense that we discussed in the earlier video. So now let us continue and complete this essay in this video. See the 8th point, nonsense, a new literature not with mere aesthetic fancy. ಈ ನಾನ್ಸೆನ್ಸ್ ಲಿಟ್ರೇಚರ್ ಅನ್ನೋದೈತಲ್ಲ, ಇದೊಂದು ಹೊಸ ಸಾಹಿತ್ಯದ ಪ್ರಕಾರ. ಇದು ಬರೀ ಒಂದು ಎಸ್ಥೆಟಿಕ್ ಫ್ಯಾನ್ಸಿಗೆ ಮಾತ್ರ, ಎಸ್ಥೆಟಿಕ್ ಆದ ಒಂದು ಎಂಜಾಯ್ಮೆಂಟು, ಎಸ್ಥೆಟಿಕ್ ಆದಂಥ ಒಂದು ಇಮ್ಯಾಜಿನೇಷನಿಗೆ ಮಾತ್ರ ಇದು ಸೀಮಿತವಾಗಿಲ್ಲದ ಒಂದು ಹೊಸ ಸಾಹಿತ್ಯದ ಪ್ರಕಾರ ಇದು. ಮಿಯರ್ ರೀಸನ್ ಹ್ಯಾಸ್ ನಾಟ್ ಬ್ರಾಟ್ ಔಟ್ ಸಬ್ಲೈಮ್ ಆರ್ಟ್. ನಮ್ಮ ಸಾಹಿತ್ಯದ ಇತಿಹಾಸನ ತೆಗೆದು ನೋಡಿದರೆ ಇವತ್ತಿನವರೆಗೂ ಮಿಯರ್ ರೀಸನ್, ಬರೀ ರೀಸನ್ ಯಾವತ್ತೂ ಕೂಡ ಒಂದು ಅತ್ಯುನ್ನತವಾದಂಥ ಕಲೆಯನ್ನು ಹೊರತರಕ್ಕಾಗಿಲ್ಲ. ದೇರ್ ಮಸ್ಟ್ ಬಿ ಮಾರಲ್ ಸಾಯಿಲ್ ಫಾರ್ ಎಸ್ಥೆಟಿಕ್ ಗ್ರೋತ್. ಈ ಎಸ್ಥೆಟಿಕ್ ಗ್ರೋತಿನ ಒಳಗೆ ಈ ಎಸ್ಥೆಟಿಕ್ ಗ್ರೋತು ಎಲ್ಲಿ ಆಗಬೇಕು ಅಂದರೆ ಒಂದು ಮಾರಲ್ ಸಾಯಿಲ್ನಲ್ಲಿ ಆಗಬೇಕು. ಅಂದರೆ ಬರೀ ಎಂಜಾಯ್ಮೆಂಟ್ಗಾಗಿ ಲಿಟ್ರೇಚರ್ ಬರೆದ್ರೂ ಅದು ಗ್ರೇಟ್ ಆರ್ಟ್ ಆಗಲ್ಲ, ಬರೀ ರೀಸನ್ಗಾಗಿ ಲಿಟ್ರೇಚರ್ ಬರೆದ್ರೂ ಅದು ಗ್ರೇಟ್ ಆಗಲ್ಲ. ಆದರೆ ಆ ಎಸ್ಥೆಟಿಕ್ ಗ್ರೋತು ಲಿಟ್ರೇಚರ್ಗೆ ವೆರಿ ಇಂಪಾರ್ಟೆಂಟು. ಬಟ್ ಆ ಗ್ರೋತ್ ಎಲ್ಲಿ ಆಗಬೇಕು ಅಂದರೆ ಮಾರಲ್ ಸಾಯಿಲ್ನಲ್ಲಿ ಆಗಬೇಕಂತೆ. ಅಂದರೆ ನೈತಿಕ ಮಣ್ಣಲ್ಲಿ ಈ ಎಸ್ಥೆಟಿಕ್ ಗ್ರೋತ್ ಆಗಬೇಕು. ಆವಾಗ ಆ ಲಿಟ್ರೇಚರು ವ್ಯಾಲ್ಯೂಯಬಲ್ ಲಿಟ್ರೇಚರ್ ಆಗಕ್ಕೆ ಸಾಧ್ಯ. ದ ಪ್ರಿನ್ಸಿಪಲ್ ಆಫ್ ಆರ್ಟ್ ಫಾರ್ ಆರ್ಟ್ ಸೇಕ್ ಶುಡ್ ಸ್ಟ್ಯಾಂಡ್ ವಿತ್ ದಿ ಐಡಿಯಾ ದಟ್ ಟ್ರೀ ಗ್ರೋಸ್ ವಿತ್ ಇಟ್ಸ್ ರೂಟ್ ಇನ್ ದಿ ಅರ್ತ್. ಈ ಆರ್ಟ್ ಫಾರ್ ಆರ್ಟ್ ಸೇಕ್, ಕಲೆಗಾಗಿ ಅನ್ನುವಂಥ ಒಂದು ಪ್ರಿನ್ಸಿಪಲನ್ನು ಏನು ನಾವು ಕೇಳಿದೀವಲ್ಲ, ಅದು ಎಲ್ಲರೂ ಒಪ್ಕೊಳ್ಳೋಂಥದ್ದೇ. ಆದರೆ ಆ ಒಂದು ಪ್ರಿನ್ಸಿಪಲ್ಲು ಒಂದು ಐಡಿಯಾದೊಂದಿಗೆ ನಿಂತ್ಕೋಬೇಕು. ಏನದು ಐಡಿಯಾ ಅಂದರೆ ಟ್ರೀ ಗ್ರೋಸ್ ವಿತ್ ಇಟ್ಸ್ ರೂಟ್ಸ್ ಇನ್ ದಿ ಅರ್ತ್. ಮರ ಮೇಲೆ ಬೆಳೆಯುತ್ತೆ, ಆದರೆ ಅದರ ಬೇರುಗಳನ್ನು ಭೂಮಿಯೊಳಗೆ ಇಟ್ಟು ಆ ಭೂಮಿಯೊಳಗಿನ ಸತ್ವವನ್ನು ಪಡ್ಕೊಂಡು ಅದು ಮೇಲೆ ಬೆಳೆಯುತ್ತೆ ಅನ್ನುವ ಒಂದು ತಾರ್ಕಿಕತೆಯನ್ನು ಅದು ಹೊಂದಿರಬೇಕು. ಬದಲಾಗಿ ದಿ ಅರ್ತ್ ಆ್ಯಂಡ್ ಟ್ರೀ ಆರ್ ಡಿಫ್ರೆಂಟ್. ಆ ಅರ್ಥ ಬೇರೆ, ಟ್ರೀನೇ ಬೇರೆ ಆಗಿರ್ಬೋದು. ಆದರೆ ಆ ಟ್ರೀ ತನ್ನ ಬೇರುಗಳ ಮುಖಾಂತರ ಭೂಮಿಯಲ್ಲಿರುವ ಸತ್ವವನ್ನು ಪಡಿತಾ ಬೆಳೆಯುತ್ತೆ ಅನ್ನುವ ಸ್ಟ್ಯಾಂಡನ್ನು ಅದು ತಗೋಬೇಕು. ಬಟ್ ದ ಪ್ರಿನ್ಸಿಪಲ್ ಶುಡ್ ನಾಟ್ ಡಿಫೆಂಡ್ ದ ಟ್ರೀ ಗ್ರೋಸ್ ವಿತ್ ಇಟ್ಸ್ ರೂಟ್ಸ್ ಇನ್ ದಿ ಏರ್. ಆದರೆ ಯಾವುದೇ ಕಾರಣಕ್ಕೂ ಈ ಮರ ತನ್ನ ಬೇರುಗಳನ್ನು ಗಾಳಿಯಲ್ಲಿ ಚಾಚಿ ಬೆಳೆಯುತ್ತೆ ಅನ್ನುವ ಒಂದು ಐಡಿಯಾಕ್ಕೆ ಇದು ವಾಲಬಾರದು ಅನ್ನೋದು ಈ G.K. ಚೆಸ್ಟರ್ಟನ್ನ ಒಂದು ಜಸ್ಟಿಫಿಕೇಷನ್. ಇನ್ನು 9th ಪಾಯಿಂಟ್ ನೋಡ್ರಿ, ಅಲೆಗರಿ ಇನ್ ಗ್ರೇಟ್ ಲಿಟ್ರೇಚರ್. ಸೊ ಆಸ್ ವಿ ಡಿಸ್ಕಸ್ಡ್ ಅರ್ಲಿಯರ್, Lewis Carroll is known for his satire and symbolism. Like that, in almost all the great literatures, we see allegory as an important element. So that allegory in great literature is known to everybody. Let us see how that allegory has also something like nonsense in it. ಆ ಅಲೆಗರಿ ಅನ್ನೋದು ಕೂಡ ಹೆಂಗೆ ಎಲ್ಲೋ ಒಂದು ಹತ್ರ ನಾನ್ಸೆನ್ಸ್ ಅನ್ನೋದನ್ನು ಹೊಂದಿರುತ್ತೆ. ಇಲಿಯಡ್
ನಿಮಗೆಲ್ಲ ಗೊತ್ತಿರ್ಬೋದು, ಒಡಿಸ್ಸಿ, ಇಲಿಯಡ್ ಇವೆಲ್ಲ ಗ್ರೀಕ್ನ ಮಹಾಗ್ರಂಥಗಳು, ಎಪಿಕ್ಗಳು. ಇಲಿಯಡ್ ಏನು ಹೇಳುತ್ತೆ? ಅಲ್ಟಿಮೇಟ್ಲಿ ಆಫ್ಟರ್ ಆಲ್ ಇಟ್ಸ್ ಎ ಸ್ಟೋರಿ. ವಾಟ್ ಅಲ್ಟಿಮೇಟ್ಲಿ ಇಲಿಯಡ್ ಟೆಲ್ಸ್ ಆಲ್ ಲೈಫ್ ಈಸ್ ಬ್ಯಾಟಲ್. ಇದು ಇಡೀ ಜೀವನ ಒಂದು ಯುದ್ಧ ಅಂತ ಹೇಳ್ತದೆ. ಒಡಿಸ್ಸಿ ಟೆಲ್ಸ್ ಆಲ್ ಲೈಫ್ ಈಸ್ ಎ ಜರ್ನಿ. ಒಡಿಸ್ಸಿ ಏನು ಹೇಳ್ತದೆ? ಇಡೀ ಜೀವನವೇ ಒಂದು ಪಯಣ ಅಂತ ಹೇಳ್ತೈತಿ. ದ ಬುಕ್ ಆಫ್ ಜಾಬ್ ಟೆಲ್ಸ್ ಲೈಫ್ ಈಸ್ ರಿಡಲ್. ಈ ಬುಕ್ ಆಫ್ ಜಾಬ್ ಏನು ಹೇಳ್ತೈತಿ? ಇದು ಜೀವನ ಅಂದರೆ ಒಂದು ಒಗಟು ಅಂತ ಹೇಳ್ತೈತಿ. ಲೈಫ್ ಈಸ್ ರಿಡಲ್ ಅಂತ ಹೇಳ್ತೈತಿ. ದ ಹೋಲ್ ಲೈಫ್ ಮೇ ಬಿ ಸಮ್ಡ್ ಅಪ್ ಇನ್ ಎ ವರ್ಡ್ ಗೋಸ್ಟ್. ಸೊ ಹೀಗೆ ನೀವು ಯಾವುದೇ ಕೃತಿಯನ್ನು ಓದಿದ್ರೆ ಆ ಕೃತಿ ಒಳಗೆ ಇಡೀ ಜೀವನಕ್ಕೆ ಒಂದು ಡೆಫಿನಿಷನ್ ಸಿಗುತ್ತೆ, ಅಥವಾ ಆ ಇಡೀ ಜೀವನಕ್ಕೆ ಒಂದು ಶಬ್ದ ಸಿಗ್ಬೋದು. ಅದು ಈ ಇಡೀ ಜೀವನ ಗೋಸ್ಟನ್ನು ಒಂದೇ ಒಂದು ಶಬ್ದದ ಒಳಗೆ ಇಡೀ ಜೀವನ ಅಡಗಿರೋ ಥರ, ಅಥವಾ ಒಂದು ಟೈಟಲ್ನಲ್ಲಿ ದ ಮಿಡ್ ಸಮ್ಮರ್ ನೈಟ್ಸ್ ಡ್ರೀಮ್ ಅನ್ನುವ ಶೇಕ್ಸ್ಪಿಯರ್ನ ನಾಟಕದ ಟೈಟಲ್ನಲ್ಲಿ ಇಡೀ ಜೀವನ ಸಿಗ್ಬೋದು. ಇಫ್ ಲಿಟ್ರೇಚರ್ ಆಫ್ ನಾನ್ಸೆನ್ಸ್ ಶುಡ್ ಬಿ ಅವರ್ ಫ್ಯೂಚರ್, ಇಟ್ ಮಸ್ಟ್ ಹ್ಯಾವ್ ಇಟ್ಸ್ ಕಾಸ್ಮೋಸ್ ಟು ಆಫರ್. ಅಂದರೆ ಅಲ್ಟಿಮೇಟ್ಲಿ ಎನಿ piece of literature, whether it is serious literature or literature of nonsense, one thing it should have, that is it should be of our future. It must have its cosmos to offer. So it should have its own life, it should have its own world, it should have its own territory, and that is to be offered to the readers. ಈ ಲಿಟ್ರೇಚರ್ ಆಫ್ ನಾನ್ಸೆನ್ಸ್ ನಮ್ಮ ಫ್ಯೂಚರ್ಗೆ ಒಂದು ವ್ಯಾಲ್ಯೂಯಬಲ್ ಲಿಟ್ರೇಚರ್ ಆಗಬೇಕಾದ್ರೆ ಇದಕ್ಕೆ ಇದರದ್ದೇ ಆದ ಜಗತ್ತು ಅಂತ ಇರಬೇಕು, ಬದುಕು ಅಂತ ಇರಬೇಕು, ಇದರದ್ದೇ ಆದಂಥ ಒಂದು ಜಾಗ ಇರಬೇಕು. ದ ರಿಲಿಜನ್ ಒನ್ಸ್ ಹ್ಯಾಡ್ ಮೇಡ್ ಅಸ್ ಟು ಬಿಲೀವ್ ವಂಡರ್ಸ್, ಬಟ್ ನೌ ಇಟ್ ಈಸ್ ನೋ ಮೋರ್. ಒಂದು ಕಾಲದಾಗೆ ಈ ಧರ್ಮ ನಮ್ಮನ್ನು ಏನೆಲ್ಲ ಹೇಳಿ ನಂಬಿಸಿತ್ತು, ಅದೆಲ್ಲದನ್ನೂ ಕೂಡ ವಂಡರ್ಸ್ಗಳನ್ನೆಲ್ಲ ಕೂಡ ನಾವು ನಿಜ ಅಂತ ನಂಬಿದ್ವಿ. ಆದರೆ ಈಗ ಅದೇ ಥರದ ನಂಬಿಕೆಯನ್ನು ಧರ್ಮ ನಮ್ಮಲ್ಲಿ ತುಂಬಕ್ಕೆ ಆಗಲ್ಲ. ಲೆಟ್ ಅಸ್ ಡಿಸ್ಕಸ್ ದ ನೆಕ್ಸ್ಟ್ ಪಾಯಿಂಟ್, ಆರ್ಗ್ಯುಮೆಂಟ್ ಇನ್ ದ ಬುಕ್ ಆಫ್ ಜಾಬ್. ಸಿ ವಾಟ್ ಈಸ್ ದೇರ್ ಇನ್ ದ ಬುಕ್ ಆಫ್ ಜಾಬ್? ಇಟ್ ಈಸ್ ಎ ಸಿಗ್ನಿಫಿಕೆಂಟ್ ರಿಲಿಜಿಯಸ್ ಪೊಯಮ್. ಈ ಬುಕ್ ಆಫ್ ಜಾಬ್ ಅನ್ನೋದು ಇಟ್ ಈಸ್ ಇನ್ ಪೊಯಿಟಿಕ್ ಫಾರ್ಮ್. ಇಟ್ ಈಸ್ ಎ ಸಿಗ್ನಿಫಿಕೆಂಟ್ ರಿಲಿಜಿಯಸ್ ಪೊಯಮ್. ಇದೊಂದು ತುಂಬ ಮಹತ್ವಪೂರ್ಣವಾದಂತಹ ಒಂದು ರಿಲಿಜಿಯಸ್ ಪೊಯಮ್ ವಿಚ್ ಕನ್ವಿನ್ಸಸ್ ದ್ಯಾಟ್ ಆ್ಯನ್ ಇನ್ಫೈಡಲ್ ಕ್ವಶನ್ಸ್ ದ ಕ್ರಿಯೇಷನ್. ಇದು ಏನನ್ನು ಕನ್ವಿನ್ಸ್ ಮಾಡುತ್ತೆ ಅಂದರೆ, ಒಬ್ಬ ನಂಬದಂತಹ ವ್ಯಕ್ತಿ ಪ್ರಶ್ನಿಸ್ತಾನೆ, ಆದರೆ ಆ ಪ್ರಶ್ನೆಯಲ್ಲೂ ಕೂಡ ಅವನಿಗೆ ಒಂದು ಕಮಿಟ್ಮೆಂಟ್ ಇದೆ. ಆ್ಯಂಡ್ ಇನ್ಫೈಡಲ್ ಕ್ವಶನ್ಸ್ ದ ಕ್ರಿಯೇಷನ್. ಈ ಸೃಷ್ಟಿನ ಅವನು ಪ್ರಶ್ನಿಸ್ತಾನೆ, ಆ ಪ್ರಶ್ನೆಯಲ್ಲೂ ಕೂಡ ಅವನ ನಂಬಿಕೆ ಇದೆ. ಹೇಸ್ ದೌ ಸೆಂಟ್ ದ ರೇನ್ ಅಪಾನ್ ದ ಡೆಸರ್ಟ್ ವೇರ್ ನೋ ಮ್ಯಾನ್ ಈಸ್. ನೀನು ಒಂದು ಮರುಭೂಮಿಯಲ್ಲಿ ಎಲ್ಲಿ ಯಾವೊಬ್ಬ ಮನುಷ್ಯನೂ ಬದುಕಿಲ್ಲವೋ ಅಲ್ಲಿಗೆ ನೀನು ಮಳೆಯನ್ನು ಕಳಿಸಿದೀಯಾ ಅಂತ ಪ್ರಶ್ನಿಸ್ತಾನೆ. ಸೊ ಹಿಂಗೆ ಪ್ರಶ್ನಿಸಬೇಕಾದ್ರೂ ಕೂಡ ಅವನಿಗೆ ಇದರ ನಂಬಿಕೆ ಇದ್ದರೆ ತಾನೇ ಅವನು ಪ್ರಶ್ನಿಸೋಕ್ಕೆ ಸಾಧ್ಯ. ಒಂದು ಇರುವಿಕೆಯ ನಂಬಿಕೆ ಇದ್ದರೆ ತಾನೇ ಅವನು ಪ್ರಶ್ನಿಸೋಕ್ಕೆ ಸಾಧ್ಯ. ಸೊ ದಿಸ್ ಈಸ್ ದಿ ಆರ್ಗ್ಯುಮೆಂಟ್ ಪ್ರೆಸೆಂಟೆಡ್ ಬೈ ದ ಬುಕ್ ಆಫ್ ಜಾಬ್. ಅವರ್ ಇಂಟೆಲೆಕ್ಟ್ ಆ್ಯಂಡ್ ಸ್ಪಿರಿಚುವಾಲಿಟಿ ಆರ್ ದ ಬೇಸಿಸ್ ಆಫ್ ನಾನ್ಸೆನ್ಸ್. ಸೊ ಅಲ್ಟಿಮೇಟ್ಲಿ ನಾನ್ಸೆನ್ಸ್ ಈಸ್ ಬೇಸ್ಡ್ ಅಪಾನ್ these two important things, intellect and spiritual. ನಾನ್ಸೆನ್ಸ್ ಕೂಡ ಸುಲಭವಾಗಿ ಬರೋಂಥದ್ದೇನಲ್ಲ, ಅದಕ್ಕೂ ಈ ಇಂಟೆಲೆಕ್ಟ್ ಆ್ಯಂಡ್ ಸ್ಪಿರಿಚುವಾಲಿಟಿ ಅನ್ನೋವೇ ಬೇಸಿಸ್, ಅವೇ ತಳಹದಿಗಳು. ಆ ತಳಹದಿಗಳ ಮೇಲೇ ಈ ನಾನ್ಸೆನ್ಸ್ ಕೂಡ ಬರೋದು. ಅಂದಮೇಲೆ ನಾನ್ಸೆನ್ಸ್ ಈಸ್ ಆಲ್ಸೋ ಅ ವ್ಯಾಲ್ಯೂ ಆ್ಯಂಡ್ ಇಟ್ ಈಸ್ ಆಲ್ಸೋ ವ್ಯಾಲ್ಯೂಯೇಬಲ್ ಅನ್ನೋದು ಈ G.K. ಚೆಸ್ಟರ್ಟನ್ನ ವಾದ. See, the 11th point, nonsense and faith. here ಈ ನಾನ್ಸೆನ್ಸು ಮತ್ತು ಫೇತ್ ಇವು ಎರಡನ್ನು ಇವನು ಹೆಂಗೆ ಈ
juxtaposes both of these nonsense and faith. ಹೆಂಗೆ ಅವನು ಇವೆರಡನ್ನು ಒಂದರ ಜೊತೆ ಒಂದು ನೋಡ್ತಾನೆ ಅಂತ. ದೇ ಆರ್ ದ ಟೂ ಸುಪ್ರೀಮ್ ಅಸರ್ಷನ್ಸ್ ಆಫ್ ದ ಟ್ರೂತ್. ಇವೆರಡು ನಾನ್ಸೆನ್ಸು ಮತ್ತು ಫೇತು, ಇವೆರಡು ಸತ್ಯದ ಎರಡು ಪ್ರತಿಪಾದನೆಗಳು. ನಾನ್ಸೆನ್ಸ್ ಆ್ಯಂಡ್ ಟ್ರೂತ್, ಫೇತ್ ಆರ್ ದ ಟೂ ಸುಪ್ರೀಮ್ ಅಸರ್ಷನ್ಸ್ ಆಫ್ ದ ಟ್ರೂತ್. ಸತ್ಯದ ಎರಡು ಅತ್ಯುನ್ನತವಾದಂಥ ಪ್ರತಿಪಾದನೆಗಳು. To draw a conclusion with these assertions is as impossible as to catch Leviathan with a hook. Only ಈ ಎರಡು ಪ್ರತಿಪಾದನೆಗಳ ಮುಖಾಂತರ ಒಂದು ಕನ್ಕ್ಲೂಷನಿಗೆ ಬಂದ್ಬಿಡೋದು ಒಂದು ಬೃಹದಾಕಾರದ ಸಮುದ್ರ ಪ್ರಾಣಿಯನ್ನು, ಲೇವಿಯದನ್ ಅನ್ನು ಕೇವಲ ಒಂದು ಸಣ್ಣ ಹುಕ್ನಿಂದ ಕ್ಯಾಚ್ ಮಾಡೋಕ್ಕೆ ಹೋದಂಗೆ. ಅದು ಅಷ್ಟು ಸುಲಭ ಅಲ್ಲ, ಅದು ಅಷ್ಟು ಪಾಸಿಬಲ್ ಅಲ್ಲ. Person, by merely studying the logical side, has decided faith is nonsense. ಭಾಳಷ್ಟು ಸಾರಿ ಒಬ್ಬ ವ್ಯಕ್ತಿ ಬರೀ ಒಂದು ತಾರ್ಕಿಕವಾದ ಓರೆಯಿಂದ, ತಾರ್ಕಿಕವಾದ ಒಂದು ಕಡೆಯಿಂದ ಅಧ್ಯಯನ ಮಾಡಿ, ಲಾಜಿಕಲ್ ಸೈಡ್ನಿಂದ ಅಧ್ಯಯನ ಮಾಡಿ ಫೇತನ್ನು ಇವನು ನಾನ್ಸೆನ್ಸ್ ಅಂತ ಡಿಕ್ಲೇರ್ ಮಾಡಿಬಿಟ್ಟ. ಆರ್ ಲೇಟರ್ ಇಟ್ ಮೇ ರಿವೀಲ್ ಆ್ಯಸ್ ನಾನ್ಸೆನ್ಸ್ ಇಸ್ ಫೇತ್. ಆದರೆ ಮುಂದೆ ಒಂದು ಸಾರಿ ಇದೇ ಹೊರತರುತ್ತೆ, ಇದೇ ಇವನಿಗೆ ದರ್ಶನವಾಗುತ್ತೆ. ಏನಂದರೆ, ಇಲ್ಲ, ಫೇತ್ ಈಸ್ ನಾನ್ಸೆನ್ಸ್ ಅಲ್ಲ, ನಾನ್ಸೆನ್ಸ್ ಅನ್ನೋದು ಫೇತ್ ಅಂತ ಇವನಿಗೆ ಗೊತ್ತಾಗುತ್ತೆ. ಅಂದರೆ ಈ ನಾನ್ಸೆನ್ಸ್ ಅನ್ನೋದು ತಿರಸ್ಕೃತವಾದದ್ದಲ್ಲ. ಇದರಲ್ಲೂ ದೆರ್ ಈಸ್ ಸಮಥಿಂಗ್ ದ್ಯಾಟ್ ವಿ ವಾಂಟ್, ದೆರ್ ಈಸ್ ಸಮಥಿಂಗ್ ದ್ಯಾಟ್ ವಿ ಬಿಲೀವ್, ದೆರ್ ಈಸ್ ಸಮಥಿಂಗ್ ದ್ಯಾಟ್ ವಿ ನೀಡ್ ಅಂತ ನಾನ್ಸೆನ್ಸ್ನಲ್ಲೂ ಐತಿ ಅಂತ ಅವನಿಗೆ ಗೊತ್ತಾಗುತ್ತೆ. ಹಾಗಾಗಿ ಮೊದಲು ಅವನು ನಾನ್ಸೆನ್ಸ್, ಫೇತ್ ಈಸ್ ನಾನ್ಸೆನ್ಸ್ ಅಂತ ಅಂದ್ಕೊಂಡವನು ಆಮೇಲೆ ಗೊತ್ತಾದ ಮೇಲೆ ನಾನ್ಸೆನ್ಸ್ ಈಸ್ ಫೇತ್ ಅಂತ ಒಪ್ಕೊಳ್ತಾನೆ ಅಂತ ಜಿ.ಕೆ. ಚೆಸ್ಟರ್ಟನ್ ಹೇಳ್ತಾ ಈ ಎಸ್ಸೇನ ಕಂಪ್ಲೀಟ್ ಮಾಡ್ತಾನೆ. ಸೊ ವಿತ್ ದಿಸ್ ಮಚ್ ಲೆಟ್ ಅಸ್ ಪುಟ್ ಎನ್ ಎಂಡ್ ಟು ದ ಥರ್ಡ್ ವಿಡಿಯೋ, ಆ್ಯಂಡ್ ಹಿಯರ್ ದಟ್ ಐ ಕಂಪ್ಲೀಟ್ ಮೈ ಡಿಸ್ಕಷನ್ ಆನ್ ದ ಸೇಮ್ essay, Defense of Nonsense, written by G.K. Chesterton. Thank you.